ಹಾಗಿದ್ರೆ ಬಿಗ್ ಬಾಸ್ಗೂ ಕೂಡ ಈ ಶಾಕ್ ಯಾಕೆ? ಬಿಗ್ ಬಾಸ್ಗೆ ವಿಲನ್ ಸಿನಿಮಾವೇ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ವಿಲನ್ ಆಗೋಕೆ ಕಾರಣ ಆಗ್ತದೆ. ಅಫ್ಕೋರ್ಸ್ ನಾನು ಹೇಳ್ತಾ ಇರೋದು ಸುದೀಪ್ ಅವರ ಬಗ್ಗೆ. ಎಸ್, ನಟ ಸುದೀಪ್ ಕೇವಲ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬಾಲಿವುಡ್ ಕೂಡ ನೆನೆಸ್ಕೊಳ್ಳುತ್ತೆ. ಎಲ್ಲ ಚಿತ್ರರಂಗಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿಕೊಂಡು ಬೇರೆ ಭಾಷೆಗಳಲ್ಲಿ ಹೆಸರನ್ನ ಕೂಡ ಮಾಡಿದಂಥದ್ದು ಸುದೀಪ್ ಅವರು. ಹಾಗಾಗಿ ಶಿವಣ್ಣ ಜೊತೆಗೆ ವಿಲನ್ ನಲ್ಲಿ ಕಾಣಿಸಿಕೊಂಡಿದ್ದಂಥ ನಟ ಸುದೀಪ್. ಕಾರಣ ಸುದೀಪ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. 3 ಚಿತ್ರಗಳ ವಿಚಾರದಲ್ಲಿ ಮಾತ್ರ ಈ ಐಟಿ ನಡೀತಾ ಇದೆ ಅಂತ. ಒಂದು KGF, ಒಂದು ವಿಲನ್, ಇನ್ನೊಂದು ಕಡೆ ನಟ ಸಾರ್ವಭೌಮ. ಹಾಗಾಗಿನೇ ಅದರಲ್ಲಿ ಇರುವಂತವರೆಲ್ಲರೂ ಕೂಡ ಈಗ ಆ ಪರಿಶೀಲನೆಗೆ ಒಳಗಬೇಕಾಗುತ್ತೆ. ಅದೇ ಕಾರಣಕ್ಕೆ ಸುದೀಪ್ ಅವರನ್ನು ಕೂಡ ಒಳಪಡಿಸಿದ್ದಾರೆ ವಿಚಾರಣೆಗೆ. ವಿಲನ್ ಸಿನಿಮಾದ ಗಳಿಕೆಯೇ 70 ಕೋಟಿಗೂ ಹೆಚ್ಚಿತ್ತು. ಗಳಿಕೆ ಆಗ್ಬಿಟ್ರೆ ಐಟಿ ದಾಳಿ ಮಾಡಬೇಕಾ? ಹಾಗಲ್ಲ. ಗಳಿಕೆ ಆದ ನಂತರ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿದ್ರು, ಎಷ್ಟನ್ನ ಕಟ್ಟಲಿಲ್ಲ, ಅಥವಾ ಮೇಲ್ನೋಟಕ್ಕೆ ಈ ಗಳಿಕೆಯನ್ನ 70 ಕೋಟಿ ಅಂತ ಹೇಳಿದ್ರು, ಇನ್ನೂ ಹೆಚ್ಚಾಗಿದೆಯಾ? ಈ ಅನುಮಾನಗಳನ್ನ ಇಟ್ಕೊಂಡು, ಈ ಶಂಕೆಗಳನ್ನ ಇಟ್ಕೊಂಡು ಸಹಜವಾಗಿ ಈ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ನಿರ್ಮಾಪಕರ ಸುತ್ತ ಇರುವಂತಹ ಎಲ್ಲ ಅನುಮಾನಗಳು ಈಗ ನಟರನ್ನ ಆವರಿಸಿಕೊಂಡಂಗೆ ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ಈ ವರ್ಷ ಅಂಬಿ ನಿಂಗೆ ವಯಸ್ಸಾಯಿತು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಅನ್ನ ತಂದು ಕೊಟ್ಟಿತ್ತು ಸುದೀಪ್ ಅವರಿಗೆ. ಹಾಗಾಗಿ ಮತ್ತೊಂದು ನಿಟ್ಟಿನಲ್ಲಿ ಈಗ ಸುದೀಪ್ ಅವರಿಗೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸುದೀಪ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪರ್ಸನಲ್ ವಿಚಾರಕ್ಕೋಸ್ಕರ ಈ ಐಟಿ ದಾಳಿ ನಡೆದಿಲ್ಲ, 3 ಸಿನಿಮಾಗಳಿಗೋಸ್ಕರ ಈ ಐಟಿ ದಾಳಿ ನಡೆದಿದೆ ಅಂತ. ಬೆಳ್ಳಿ ತೆರೆಯಲ್ಲದೆ ಕಿರುತೆರೆಯಲ್ಲೂ ಕೂಡ ಸುದೀಪ್ ಖದರ್ ಅನ್ನ ತೋರಿಸಿರೋದು. ಅಫ್ಕೋರ್ಸ್ ಒಂದು ಬಿಗ್ ಬಾಸ್ ಅದಾದ ನಂತರ ಈಗ ದೊಡ್ಡ ಮಟ್ಟದಲ್ಲಿರೋದು ಫಿಲ್ಮ್ಗಳ ಮೇಲೆ ಫಿಲ್ಮ್ಗಳು, ಅವ್ರದ್ದು ಸಕ್ಸಸ್ ರೇಟ್ ತುಂಬಾ ಏರಿಕೆ ಆಗ್ತಾ ಇರೋದ್ರಿಂದ ಆ ಅನುಮಾನಗಳ ದೃಷ್ಟಿಯಲ್ಲಿ ಟ್ಯಾಕ್ಸ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ಟಿದಾರಾ ಅಥವಾ ಏನಾದ್ರೂ ವಂಚಿಸಿದ್ದಾರಾ? ಈ ಅನುಮಾನಗಳು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಿರ್ಮಾಪಕರು ಹಾಕಿರುವಂತಹ ಬಂಡವಾಳದ ವಿಚಾರದಲ್ಲಿ ಅನುಮಾನಗಳು ಐಟಿ ಅಧಿಕಾರಿಗಳಿಗೆ ಬಂದಿದೆ. ಆ ಅನುಮಾನಗಳು ಈ ನಟರ ಮೂಲಕವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬಹುನಿರೀಕ್ಷಿತ ಪೈಲ್ವಾನ್ ಸಿನಿಮಾ ಸದ್ಯದಲ್ಲೇ ಕೂಡ ತೆರೆಗೆ ಬರುತ್ತೆ. ಬಟ್ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಸದ್ಯಕ್ಕಂತೂ ಇಲ್ಲ. ಬಟ್ ಸದ್ಯಕ್ಕೆ ಅವರು ಪೈಲ್ವಾನ್ ಚಿತ್ರದಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು ಮೈಸೂರಿನಲ್ಲಿ. ಅಲ್ಲಿಂದ ಐಟಿ ದಾಳಿ ನಡೆದಿದೆ ಅಂದ ತಕ್ಷಣ ನೇರವಾಗಿ ಅವರ ಈ ನಿವಾಸವನ್ನು ಏನು ತೋರಿಸ್ತಾ ಇದ್ದೇವೆ ನಿಮಗೆ ದೃಶ್ಯಾವಳಿಯಲ್ಲಿ, ಆ ದೃಶ್ಯಾವಳಿಯಲ್ಲಿ ಆ ಮನೆಯಲ್ಲಿ ಅವರ ತಾಯಿ ಮಾತ್ರ ಇದ್ರು. ಹಾಗಾಗಿ ಈ ರೀತಿಯಾಗಿ ಐಟಿ ದಾಳಿ ನಡೆದಿದೆ ಅಂದ ತಕ್ಷಣ ಮೈಸೂರಿನಿಂದ ಏಕಾಏಕಿಯಾಗಿ ಓಡೋಡಿ ಬಂದು ಸುದೀಪ್ ಅವರು ಮಾಧ್ಯಮದ ಮುಂದೆ ಕೂಡ ಮಾತನಾಡಿದ್ರು. ಒಂದು ಮಾತನ್ನ ಹೇಳಿದ್ರು, ಪರ್ಸನಲ್ ವಿಚಾರಕ್ಕೆ ನಡೆದಿರುವಂತಹ ಐಟಿ ದಾಳಿ ಅಲ್ಲ, ಇದು 3 ಸಿನಿಮಾಗಳಿಗೆ ವಿಚಾರದಲ್ಲಿ ನಡೆದಿರುವಂತಹ ದಾಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ 3 ಸಿನಿಮಾಗಳು ಅಂತಂದ್ರೆ ಒಂದು ವಿಲನ್, ಇನ್ನೊಂದು KGF, ಇನ್ನೊಂದು ನಟ ಸಾರ್ವಭೌಮ.